ಎಲ್ಲರಿಗೂ ನಮಸ್ಕಾರಗಳು. ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ತಿಂಗಳು ನೀವು ಮಿಶ್ರ ಫಲಿತಾಂಶಗಳನ್ನು ಹೊಂದುವಿರಿ. ಕೆಲವೊಮ್ಮೆ ಹೋರಾಟದ ಮಟ್ಟವು ಸ್ವಲ್ಪ ಹೆಚ್ಚಾಗಬಹುದು. ಈ ತಿಂಗಳು ಮಂಗಳನು 12ನೆಯ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ, ಧನಾತ್ಮಕ ಸ್ಥಾನವಲ್ಲ. ಪರಿಣಾಮವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ಈ ತಿಂಗಳು ಕೆಲವು ವ್ಯಾಪಾರ ಪ್ರವಾಸಗಳು ಸಾಧ್ಯವಾಗುತ್ತದೆ, ಆದರೆ ಅವು ಹೆಚ್ಚು ಪ್ರಯೋಜನಕಾರಿಯಾಗಿ ಕಾಣಿಸದಿರಬಹುದು. ಅದೃಷ್ಟದ ಮನೆಯಲ್ಲಿ ಉತ್ತುಂಗಕ್ಕೇರಿರುವ 4ನೇ ಮನೆಯ ಅಧಿಪತಿ ಶುಕ್ರನಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅನುಕೂಲಕರ ಬೆಂಬಲವನ್ನು ಪಡೆಯುತ್ತವೆ. ಕೆಲವು ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ತಲುಪಲು ಹೆಚ್ಚಿನ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇದೆ. ಮನೆಗೆ ವ್ಯವಹಾರಗಳಲ್ಲಿ ಸಂಬಂಧಿಸಿದ ವಿಷಯಗಳಲ್ಲಿ ತಿಂಗಳು ಅನುಕೂಲಕರವಾಗಿರುತ್ತದೆ. ನಿಮ್ಮ ಪ್ರಯಾಣ ಸಂಬಂಧಕ್ಕೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಗುರುವಿನ ಸ್ಥಾನವು ಸಂಬಂಧದ ಬೇರ್ಪಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಮದುವೆ ವಿಷಯದಲ್ಲಿ ಈ ತಿಂಗಳು ಫಲಿತಾಂಶಗಳು ಕಳೆದ ತಿಂಗಳಿಗಿಂತ ಉತ್ತುಂಗವಾಗಿರಬಹುದು. ಹಣಕಾಸಿನ ವಿಷಯಗಳಲ್ಲಿ ಈ ತಿಂಗಳು ನಿಮ್ಮ ಲಾಭದ ಮನೆಯಲ್ಲಿ ಅಧಿಪತಿ ಶುಕ್ರ ಸ್ಥಾನವು ಸಾಕಷ್ಟು ಅನುಕೂಲಕರವಾಗುತ್ತದೆ. ಮಾರ್ಚ್ ತಿಂಗಳ ಭವಿಷ್ಯ ನಿಮಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ದುರ್ಲಭ ಫಲಿತಾಂಶಗಳನ್ನು ನೀಡಬಹುದು ಎಂದು ಊಹಿಸುತ್ತದೆ. ಇದಕ್ಕೆ ಚಿಕ್ಕದಾಗಿ ಪರಿಹಾರ: ಪ್ರತಿನಿತ್ಯ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿದರೆ ಅನುಕೂಲಕರವಾಗುತ್ತೆ. ಜೈ ಚಿದಂಬರ.